ಏನ್ ಬೇಕು ನಿನ್ಗೆ? ಜೋರಾಗಿ ಹೇಳು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ಬಂದು ಮಂಡೇ ಆಫ್ಟರ್ನೂನಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಕಾರ್ತಿಕ್ಗೆ ಜಾಮೂನ್ ಬೇಕು ಅಂತಂದೇಳಿ ನಾವು ಹಾಸ್ಪಿಟಲ್ಗೆ ಅಂತ ಹೊರಟಿದ್ವಿ. ಬೆಳಗ್ಗೆನೂ ಒಂದು 2 to 3 ಟೈಮ್ಸ್ ಕೇಳ್ದೆ. ಇನ್ನು ನಾವು ಹಾಸ್ಪಿಟಲ್ಗೆ ಹೋಗಬೇಕು, ಬೇಬಿ ನೋಡಬೇಕು ಅಂತಂದೆಲ್ಲ ಹೇಳಿದ್ಮೇಲೆ ಸರಿ ಆಯಿತು, ಬಂದಮೇಲೆ ಮಾಡಿಕೊಡು ಅಂತ ಕೇಳ್ದೆ. ಇನ್ನು ಬಂದಮೇಲೆ ಸರಿ ಮರ್ತೋಗಿರ್ತಾನೆ ಅಂದ್ಕೊಂಡ್ವಿ. ನಾವು ಡಿಮಾರ್ಟಲ್ಲಿ ಗ್ರಾಸರಿ ಶಾಪಿಂಗ್ ಮಾಡಿದ್ವಿ ಅಲ್ಲ, ಅವತ್ತಿನಿಂದನೂ ಸಹ ಅವನಿಗೆ ಜಾಮೂನ್ ಬೇಕು ಅಂತಲೇ ಕೇಳ್ತಾ ಇದ್ದ. ಸೊ ಇನ್ನು ಅವನಿಗೋಸ್ಕರ ಅಂತಂದೇಳಿ ಇವತ್ತು ಜಾಮೂನ್ ಮಾಡೋದಕ್ಕೆ ಅಂತಂದು ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. 1 ಪ್ಯಾಕೆಟ್ ಅಷ್ಟು ಮಾತ್ರನೇ ನಾನು ಹಿಟ್ಟು ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹಾಲು ಆ ಥರ ಏನೂ ಹಾಕಿಲ್ಲ, ಬರೀ ವಾಟ್ರಲ್ಲೇ ಮಿಕ್ಸ್ ಮಾಡ್ಕೊಂಡಿರೋದು. ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋದಾದರೆ ಸ್ವಲ್ಪ ಹಾಲನ್ನ ಬಿಸಿ ಮಾಡಿಕೊಂಡು ತಣ್ಣಗಾದ್ಮೇಲೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಕೊನೆಯದಾಗಿ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ರೆ ಡ್ರೈ ಆಗಲ್ಲ. ಹೇಗಿರುತ್ತೆ ಇವತ್ತು ನಿಮ್ಮ ಜಾಮೂನ್ ಎಕ್ಸ್ಪೀರಿಯನ್ಸ್? ಹೆಂಗೆ ಏನು ತಿನ್ಬೇಕು ಅನ್ನಿಸ್ತಾ ಇದೆಯಾ? ಏನು ತಿನ್ಬೇಕು ಅನ್ನಿಸ್ತಾ ಇದೆಯಾ ಜಾಮೂನು? ಎಷ್ಟು ತಿಂತೀರಾ ನೀವು? 3 ತಿಂತೀರಾ? ಅದ್ರ ಮೇಲೆ ಜಾಸ್ತಿ ತಿಂದ್ರೆ ಈ ಮುಂಚೆ ಎಲ್ಲಾದ್ರು ಇಲ್ಲಿ ತಿಂದಿದ್ರಾ ಜಾಮೂನು? ಇಲ್ಲಿ ತಿಂದಿದ್ರಾ ಜಾಮೂನ್? ಯಾವಾಗಾರ ಮಾಡ್ಕೊಟ್ಟಿದ್ರ ಇವರು? ಯಾವಾಗ ಮಾಡ್ಕೊಟ್ಟಿದ್ರು? ಹೇಗಿದೆ? ರೌಂಡ್ ಇದೆಯಾ ಜಾಮೂನ್? ರೌಂಡ್ ಆಯ್ತಾ? ಹಿಂಗೇನಾ ಮಾಡೋದು? ಕಾರ್ತಿಕ್ ಅಂತೂ ಕೆಳಗಡೆಗೂ ಕೂರ್ತಾ ಇಲ್ಲ. ಸ್ವಲ್ಪ ಆಯಿಲ್ ಬೇರೆ, ನನಗೂ ಸ್ವಲ್ಪ ಭಯ ಆಗ್ತಾ ಇತ್ತು. ಕೆಳಗಡೆ ಇರೋ ನಾನು ಮಾಡಿ ತಂದು ಕೊಡ್ತೀನಿ ಅಂತಂದು ಹೇಳಿದ್ರು. ಅವನಿಗೆ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ನಾನು ನೋಡ್ತೀನಿ ಅಂತಂದೇಳಿ ಅಲ್ಲೇ ಕೂತ್ಕೊಂಡಿದ್ದ. ಆದಷ್ಟು ಸ್ವಲ್ಪ ಹುಷಾರಾಗಿಯೇ ನಾನು ಮಾಡ್ತಾಯಿದ್ದೆ ಆಯಿಲಲ್ಲಿ ಫ್ರೈ. ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡು ಈ ಥರ ರೌಂಡಾಗಿ ಬಾಲ್ಸ್ ಥರ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಫ್ರೈ ಮಾಡ್ಕೋಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು, ಲೋ ಫ್ಲೇಮಲ್ಲಿ ಆದಷ್ಟು ಫ್ರೈ ಮಾಡ್ಕೊಂಡ್ರೆ ಕಲರು ಬ್ರೌನ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಇನ್ನು ಎಷ್ಟು ಎಕ್ಸೈಟ್ ಆಗಿದ್ದಾನೆ ಅಂದರೆ, ನಾನು ಒಂದು ಟ್ರಿಪ್ಪು ಆಯಿಲಲ್ಲಿ ಫ್ರೈ ಮಾಡೋಕ್ಕೆ ಹಾಕಿದ್ರೆ ಫಸ್ಟು ಎಲ್ಲನೂ ರೌಂಡ್ಸ್ ಮಾಡ್ಕೊ, ಅದಾದಮೇಲೆ ಫ್ರೈ ಮಾಡ್ಕೊ ಅಂತ ಹೇಳ್ತಿದ್ದ. ಇನ್ನು ಸರಿ ಅಂತಂದೇಳಿ ಶುಗರ್ ಸಿರಪ್ಪು ರೆಡಿ ಆಗಿತ್ತಲ್ವ, ಇನ್ನು ಎಲ್ಲನೂ ರೌಂಡಾಗಿ ಬಾಲ್ಸ್ ಥರ ಮಾಡಿಕೊಂಡು ಅದಾದಮೇಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡೆ. ಆ್ಯಕ್ಚುಲಿ ಏನಂದರೆ ರೌಂಡ್ಸ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಆ ಹಿಟ್ಟು ಏನಿರುತ್ತೆ ನೋಡಿ ಕಲಿಸ್ಕೊಂಡಿರೋದು, ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ರೌಂಡ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫೈನಲಾಗಿ ಈ ಥರ ಕ್ರ್ಯಾಕ್ಸ್ ಏನೂ ಬರಲ್ಲ. ನೋಡಿ, ಎಷ್ಟು ಜಾಮೂನಲ್ಲಿ ಒಂದು ಸಹ ಜಾಮೂನು ಕ್ರ್ಯಾಕ್ ಆಗಿಲ್ಲ. ಅದೇ ಥರ ಸಾಫ್ಟಾಗಿ ಇರುತ್ತೆ, ಒಳಗಡೆನೂ ಸಹ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ಥರ ಇರಲ್ಲ, ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ. ಹಾಗೆ ಜಾಮೂನ್ ಕೂಡ ತುಂಬ ಜ್ಯೂಸಿಯಾಗಿ ಇರುತ್ತೆ ತಿನ್ನೋದಕ್ಕೂ ಸಹ. ಸೂಪರ್ ಚೆನ್ನಾಗಿದೆ ಜಾಮೂನಾ. ಇನ್ನು ಇಷ್ಟೇ ಈ ವಿಡಿಯೋ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಜಾಮೂನ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡಿದ್ವಲ್ಲ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.